ನಮಸ್ಕಾರ. ಸತ್ಯ ಸರಸ್ವತಿ ಚಾನಲ್ಗೆ ಸ್ವಾಗತ. ನಾನು ಭಾರ್ಗವಿ. ಹೇರಳೆಕಾಯಿ ಪಿತ್ತಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಪಿತ್ತ ಆದಾಗ ಹೇರಳೆಕಾಯಿ ಜ್ಯೂಸ್ ಮಾಡ್ಕೋತಾರೆ, ಮತ್ತು ಗೊಜ್ಜು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಚಿತ್ರಾನ್ನನೂ ಮಾಡ್ತಾರೆ. ನಾನಿವತ್ತು ಹೇರಳೆಕಾಯಿಂದ ರುಬ್ಬಿದ ಚಿತ್ರಾನ್ನ ಮಾಡ್ತಿದ್ದೀನಿ. ರುಬ್ಬಿ ಮಾಡೋವಂಥ ಚಿತ್ರಾನ್ನ. ಬನ್ನಿ ಹೇಗೆ ಮಾಡ್ತೀನಿ. ಅದಕ್ಕೇನೇನು ಬೇಕು ಅಂದರೆ, ಇಲ್ಲಿ ಒಂದು ಹೇರಳೆಕಾಯಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಅದು ರಸ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಅರಶಿನ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಂದ ಒಂದೂವರೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಹಸಿ ಕೊಬ್ಬರಿ, ಮತ್ತು ಸಾಸಿವೆ, ಕರಿಬೇವು, ಎಣ್ಣೆ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೇರಳೆಕಾಯಿನ ಹೆಚ್ಚಿಬಿಟ್ಟು ಅದನ್ನು ರಸ ತೆಕ್ಕೋತೀನಿ. ನೋಡಿ, ಅದನ್ನು ಕಟ್ ಮಾಡಿಕೊಂಡೆ ಮಧ್ಯಕ್ಕೆ, ಅದನ್ನು ರಸ ತೆಕ್ಕೋತೀನಿ. ಚೆನ್ನಾಗಿ ಹಿಂಡಿದ್ರೆ ರಸ ಚೆನ್ನಾಗಿ ಬಂದಿದೆ. ಅದೆಲ್ಲ ಹಿಂಡ್ಬಿಟ್ಟು ಬೀಜನೆಲ್ಲ ತೆಗೆದು ಒಂದು ರಸನ ತೆಗೆದು ಪಕ್ಕಕ್ಕೆ ಇಟ್ಟಿರ್ತೀನಿ. ಆಮೇಲೆ ಒಗ್ಗರಣೆ ಎಲ್ಲ ಹಾಕಬೇಕಾಗುತ್ತೆ. ನೋಡಿ, ಎಲ್ಲ ಹಿಂಡ್ಕೊಂಡೆ ಆಯಿತು. ಈಗ ಅದನ್ನು ಬೀಜ ಎಲ್ಲ ತೆಕ್ಕೊಂಡೆ. ನೋಡಿ, ಇಷ್ಟು ರಸ ಇದೆ ಹೇರಳೆಕಾಯಿದು. ಒಂದು ಹೇರಳೆಕಾಯಿಗೆ ಇಷ್ಟು ರಸ ಇದೆ. ಇದನ್ನು ಗೊಜ್ಜು ಮಾಡ್ಕೋತೀನಿ ನಾನು. ಅದನ್ನು ಗೊಜ್ಜು ಮಾಡೋ ವಿಡಿಯೋನು ನಾನು ಹಾಕಿದ್ದೀನಿ, ನೋಡ್ತಿದ್ದೀರಾ? ನೋಡಿ, ಇವಾಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ರುಬ್ಕೊಳ್ಬೇಕು. ಒಂದು ಚಿಕ್ಕ ಜಾರ್ ತೊಗೊಂಡೆ, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾರೆ. 1ರಿಂದ 1.5 ಅಷ್ಟೇ ಹಾಕಿರೋದು, ಖಾರ ಕಡಿಮೆನೇ ಇರಲಿ ಅಂತ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ಒಂದು ಚಿಕ್ಕ ಬಟ್ಲಲ್ಲಿ ತೊಗೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಕರಿಬೇವು ಒಂದು ಸ್ವಲ್ಪ ರುಬ್ಬೋಕ್ಕೆ ಹಾಕೋಣ ಅಂತ ಒಂದು ಸ್ವಲ್ಪ ಹಾಕ್ತೆ, ಅದನ್ನು ರುಬ್ಕೊಂಡು ಬರ್ತೀವಿ. ನೋಡಿ, ರುಬ್ಕೊಂಡು ಬಂದೆ. ಇವಾಗ ಅರಿಶಿನ, ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಒಂದು ಉಪ್ಪು, ಕಲ್ಲುಪ್ಪು ಹಾಕ್ತಿದ್ದೀನಿ. ಮೂರನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ನೋಡಿ ತೋರಿಸ್ತೀನಿ. ರುಬ್ಕೊಂಡು ಬಂದೆ. ಈ ಥರ ಆಗಬೇಕು. ಇದನ್ನೊಂದು ಬಟ್ಲಕ್ಕೆ ತೆಕ್ಕೋತೀನಿ. ಒಂದು ಬಟ್ಲಕ್ಕೆ ತೆಕ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಒಂದು ಬಾಣಲೆ ಇಟ್ಕೊಂಡೆ, ಅದಕ್ಕೆ ಇವಾಗ ಎಣ್ಣೆ ಇದೆಲ್ಲ ಹಾಕಿ ಸ್ಟವ್ ಆನ್ ಮಾಡಿಕೊಂಡೆ. ಎಣ್ಣೆ ಒಗ್ಗರಣೆ ಹಾಕ್ಕೋತೀನಿ. ನೋಡಿ, ಎಣ್ಣೆ ಇದು ಒಂದು ಟೀ ಸ್ಪೂನಲ್ಲಿ 3ರಿಂದ 4 ಟೀ ಸ್ಪೂನ್ ಇದೆ. ಹಾಕ್ಕೊಂಡೆ. ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತೆ, ಅರ್ಧದಿಂದ ಮುಕ್ಕಾಲು ಸಾಸಿವೆ ಹಾಕಿ ಅದಕ್ಕೊಂದು ಸ್ವಲ್ಪ ಇಂಗು ಎಲ್ಲ ಹಾಕ್ತೀನಿ. ಒಂದೊಂದೇ ಹಾಕೋತಾ ಬರ್ತೀನಿ. ಅದು ಸ್ವಲ್ಪ ಸಿಡಿಲಿ. ಅದು ಸಾಸಿವೆ ಎಲ್ಲ ಚೆನ್ನಾಗಿ ಆಗಬೇಕು. ಆಗೋಕ್ಕೆ ಮುಂಚೆ ಬೇರೆ ಎಲ್ಲ ಹಾಕ್ಬಿಟ್ರೆ ಅದಷ್ಟು ಚೆನ್ನಾಗಾಗಲ್ಲ. ಇವಾಗ ಕಡಲೆ ಬೀಜ ಮೊದಲು ಹಾಕ್ಕೋತೀನಿ. ಕಡಲೆ ಬೀಜ ಹಾಕಿ ಅದೊಂದು ಸ್ವಲ್ಪ ಆಗಲಿ. ಕಡಲೆ ಬೀಜ ಚೆನ್ನಾಗಿ ಆಗಬೇಕು. ಚಿತ್ರಾನ್ನ ಅಂದಾಗ ಒಂಚೂರು ಕಡಲೆ ಬೀಜ ಬಿದ್ದಾಗ ನಿಮಗೆ ಚೆನ್ನಾಗಿರುತ್ತೆ ಚಿತ್ರಾನ್ನ. ಒಂದು ಸ್ವಲ್ಪ ಇಂಗು, ಒಂದು 1/4 ಸ್ಪೂನ್ ಇಂಗು ಹಾಕಿದೆ. ಇಂಗು ಚೆನ್ನಾಗಿ ಹಾಕಿದ್ರೆ ಚಿತ್ರಾನ್ನಗಳಿಗೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕಿದೆ. ಕಡಲೆ ಬೀಜ ಇಲ್ಲಿ ಆಯ್ತದ್ದು ಚೆನ್ನಾಗಿ ಹದವಾಗಿತ್ತು. ಅದಾದಮೇಲೆ ಈ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ತಿದ್ದೀನಿ. ಮತ್ತು ಇವಾಗ ಒಂದು ಸ್ವಲ್ಪ ಕರಿಬೇವು ರುಬ್ಬೋಕೆ ಒಂದು 4-5 ಎಲೆ ಹಾಕಿದ್ದೆ. ಇವಾಗ ಒಗ್ಗರಣೆಗೆ ಹಾಕಿದೆ. ಇವಾಗ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಸಿಂಪಲ್ ಚಿತ್ರಾನ್ನ. ಇದೇನು ದೊಡ್ಡದಾಗಿ ಏನು ಯಾರೂ ಮಾಡದೇ ಇರೋದನ್ನು ನಾನೇನು ಮಾಡ್ತಿಲ್ಲ. ಆದರೆ ಈ ಥರ ರುಬ್ಬಿ ಮಾಡೋ ಅಂಥದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಖಾರ ಕಡಿಮೆ ಇರಬೇಕು ನಿಮಗೆ. ಖಾರ ಹೆಚ್ಚು ಇರಬಾರ್ದು. ಮೀಡಿಯಮ್ಮಾಗಿ ಖಾರ ಇದ್ದು ನಿಮಗೆ ಆ ಹುಳಿ ಅಂದರೆ ಹೇರಳೆಕಾಯಿ ಹುಳಿ ಅಂಶ ಅಂದರೆ ಅದು ಗೊತ್ತಾಗಬೇಕು ನಮ್ಗೆ. ಆ ಥರ ನಾವು ಮಾಡಬೇಕು. ತುಂಬ ಖಾರ ಹಾಕ್ಬಿಟ್ರೆ ನಿಮ್ಗೆ ಆ ಥರ ಏನೂ ಗೊತ್ತಾಗಲ್ಲ. ಅದಕ್ಕೆ ನಾನು ಈ ಥರ ರುಬ್ಬಿ ಮಾಡ್ತಿದ್ದೀನಿ. ಇವಾಗ ಆಯಿತು, ಎಲ್ಲ ಬಾಡಿಸ್ದೆ. ಅದನ್ನು ಸ್ಟವ್ ಆಫ್ ಮಾಡಿ ಅದನ್ನು ಸ್ವಲ್ಪ ಆರಲಿ. ಎಲ್ಲ ಆಯಿತು. ಇವಾಗ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಈ ಹೇರಳೆಕಾಯಿ ರಸ ಹಿಂಡಿಟ್ಕೊಂಡಿದ್ನಲ್ಲ, ರಸ ತೆಕ್ಕೊಂಡಿದ್ನಲ್ಲ, ಅದನ್ನು ಹಾಕಿದೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಹೇರಳೆಕಾಯಿದು ಒಂಥರ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಅಂತ. ಬೇಕಾದವರು ಬೇಕಾದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇದರಲ್ಲಿ, ಬೇಕಾದರೆ. ನಮ್ಮ ಮನೇಲಿ ನಾವೇನು ಹಾಕೋಕ್ಕೆ ಹೋಗಿಲ್ಲ. ನೋಡಿ, ಇವಾಗ ಇದು ಬಾಟ್ಲಿಗೆ ತೆಗೆದು ಗಾಜಿನ ಬಾಟ್ಲು ಅದನ್ನು ಬಟ್ಲಿಗೆ ತೆಕ್ಕೊಂಡು ಇವಾಗ ಉದ್ರಾಗ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಅದೇ ಬಾಣಲೆನಲ್ಲಿ ಹೇಗಿದ್ದರೂ ಕಲಿಸ್ಬಿಡೋಣ ಅಂದ್ಬಿಟ್ಟು ನೋಡಿ, ಅದು ಉದ್ರಾಗಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೋದು. ನೋಡಿ, ಇವಾಗ ನಾನು 2ರಿಂದ 2.5 ಸ್ಪೂನು ಹಾಕ್ಕೊಳ್ತೀನಿ ಅಷ್ಟೇ. 2.5 ಸ್ಪೂನ್ ಹಾಕಿದೆ. ಒಂದು ಬಟ್ಲು ಅನ್ನಕ್ಕೆ
ಎರಡೂವರೆ ಸ್ಪೂನು ಅದೇ ಹೆರಳೆಕಾಯ್ದು ಗೊಜ್ಜು ಹಾಕ್ತೆ. ನೋಡಿರಿ ಎಷ್ಟು ಉದುರುದ್ರಾಗಿರಬೇಕು. ಚಿತ್ರಾನ್ನ ಅಂದರೆ ಉದುರುದ್ರಾಗಿರ್ಬೇಕು, ಇಲ್ಲ ಅಂದರೆ ಮೆತ್ತಗಾಗ್ಬಿಟ್ರೆ ನಿಮಗೆ ಚಿತ್ರಾನ್ನ ಚೆನ್ನಾಗಿರಲ್ಲ. ನೋಡಿ ಎಲ್ಲ ಕಲಿಸಿದ್ರೆ ಈ ಥರ ಆಯಿತು, ಚೆನ್ನಾಗಿ ಎಲ್ಲ ಆಯಿತು. ಇದನ್ನು ಒಂದು ಬಟ್ಲಿಗೆ ತೆಕ್ಕೋತೀವಿ. ಈ ಥರ ಒಂದು ಬಟ್ಲಿಗೆ ತೆಕ್ಕೊಂಡು ಚೆನ್ನಾಗಿ ನಾವು ಹಾಕುವಾಗೆ ಗೊತ್ತಾಗ್ತದೆ ನೋಡಿ ನಿಮಗೆ. ಆ ಉದುರು ಇದ್ರೇ ನಿಮಗೆ ಚಿತ್ರಾನ್ನ ಚೆನ್ನಾಗಿರೋದು, ಇಲ್ಲದಿದ್ದರೆ ಆ ಟೇಸ್ಟ್ ಬರೋದಿಲ್ಲ. ಹೆರಳೆಕಾಯಿ ಚಿತ್ರಾನ್ನ ಈ ಬಾಯಿ ರುಚಿ ಇಲ್ಲ ಅಂದಾಗ ಹೆರಳೆಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಹೆರಳೆಕಾಯಿ ಸಾಮಾನ್ಯವಾಗಿ ಈ ಮಾತ್ರೆ ಎಲ್ಲ ತೊಗೊಳ್ಳೋರು, ವಯಸ್ಸಾಗಿರೋರಿಗೆ, ಇವ್ರುಗಳಿಗೆ ರುಚಿ ಇರಲ್ಲ ಪಾಪ, ಅಂಥವ್ರಿಗೆ ಹೆರಳೆಕಾಯಿ ಚಿತ್ರಾನ್ನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಹೆರಳೆಕಾಯಿ ಚಿತ್ರಾನ್ನ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.